ಸರ್ ನಮಸ್ಕಾರ ನನಗೆ ಫೋನ್ ನೋಡಿ ಎಲ್ಲ ನ್ಯಾಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ಚಾನಲ್ಗೆ ಬಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಅಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವಂಥ ಪ್ರತಿ ಒಂದು ವಿಡಿಯೋ ಕೂಡ ನೋಟಿಫಿಕೇಶನ್ ಬರುತ್ತೆ ನೋಡಿ. ಲೈಕ್ ತುಂಬ ಇಂಪಾರ್ಟೆಂಟಾಗಿ ಒಂದು ಫ್ಯಾಕ್ಟ್ ಹೇಳಬೇಕಾಗಿತ್ತು ನಾನು ನಿಮಗೆ. ತುಂಬ ಜನ ಹರ್ಬಲೈಫ್ ಪ್ರಾಡಕ್ಟ್ನ ಸ್ಕ್ಯಾಮು, ಹರ್ಬಲೈಫ್ ಪ್ರಾಡಕ್ಟ್ಸು ಯೂಸ್ ಮಾಡೋರೆಲ್ಲ ದುಡ್ಡು ಮಾಡೋಕ್ಕೋಸ್ಕರ, ಹರ್ಬಲೈಫ್ನ ಯೂಸ್ ಮಾಡಿದ್ರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಆಪೋಸಿಟ್ ಪರ್ಸನ್ಗೆ ಲಕ್ಷ ಬರುತ್ತೆ, ಇನ್ನೇನೇನು ಹೇಳಬೇಕೋ ಎಲ್ಲ ಹೇಳ್ತಾರೆ. ಬಿಟ್ಟರೆ ನನ್ನನ್ನೇ ನೆಕ್ಸ್ಟ್ ಅನಿಲ್ ಅಂಬಾನಿ ಅವರು ಮಗನೂ ಮಾಡಿಬಿಡ್ತಾರೆ, ಅಷ್ಟೊಂದು ದುಡ್ಡು ಮಾಡಿಬಿಡ್ತಾನೆ ಈ ಮನುಷ್ಯ ಅಂತ. ನೋಡಿ ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ಐ ಆಮ್ ರೆಡಿ ಫಾರ್ ದ ರಿಯಾಲಿಟಿ ಚೆಕ್. ನೋಡಿ ಹರ್ಬಲೈಫಲ್ಲಿ ನೀವು ಅಂದ್ಕೊಂಡಿರೋ ಥರ ಲಕ್ಷ ಕೋಟಿ ದುಡ್ಡು ಬೆರಳಿಕೆ ಜನಕ್ಕೆ ಮಾತ್ರ ಬರ್ತಾಯಿದೆ, ಕೋಟಿ ದುಡ್ಡುಗಳು. ಓಕೆ, ಬಟ್ ಇನ್ ಕಮಿಂಗ್ ಟು ಲಕ್ಷ ದುಡ್ಡುಗಳು ಬರಬೇಕಂದ್ರೆ ತುಂಬ ಹಾರ್ಡ್ ವರ್ಕು, ತುಂಬ ಡೆಡಿಕೇಶನ್, ತುಂಬ ಪೇಷನ್ಸು, ತುಂಬ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರನೇ ಅವ್ರಿಗೆ ಬರ್ತಾರೋ. ಇನ್ನು ಮಿಕ್ಕಿರೋಂಥ ಸಾಮಾನ್ಯ ಜನರಲ್ಲಿ ಗೌರ್ಮೆಂಟ್ಗೆ ಟ್ಯಾಕ್ಸೇ 3% ಕೊಟ್ಬಿಡ್ತೀವಿ. ಇನ್ನು ಮಿಕ್ಕಿರೋದು ಏನೋ ಒಂಥರ ಹೇಳ್ತಾರಲ್ಲ, ಹೆಂಗಿದೆ ಅಂತಂದರೆ ನಮ್ಮದು ನೇಷನ್ದು ಪಾಲಿಸಿ, ಮೂಳೆ ಎಲ್ಲ ನಲ್ಲಿ ಅಂತ ಕರಿತೀವಿ ಇನ್ನು ನಾನ್ ವೆಜ್, ನಲ್ಲಿ ಮೂಳೆ, ಅಲ್ಲಿ ಒಡೆ ಇರೋವಂಥದ್ದೆಲ್ಲ ಏನಿರುತ್ತೋ ರಸ ಹಿಡಿದ್ಬಿಟ್ಟು ಮೂಳೆ ಬಿಸಾಕ್ತಂಗೆ ಹಂಗೆ ಸಿಗುತ್ತೆ. ಆ್ಯಂಡ್ ಬಿಫೋರ್ ದಟ್ ಅದಕ್ಕಿಂತ ಮೇಯ್ನಾಗಿ ಹೇಳ್ಬೇಕಾದ್ರೆ ಪ್ರಾಡಕ್ಟ್ಸ್ನ ಸೇಲ್ ಮಾಡಿ ದುಡ್ಡು ಬರುತ್ತೆ ಅಂದರೆ ಏನು ನೀವು ಅಂದ್ಕೊಳ್ಳೋ ಅಷ್ಟೆಲ್ಲ ಏನು ದುಡ್ಡು ಬರೋಲ್ಲ. ಒಂದು 500 ರೂಪಾಯಿನೋ 1000 ರೂಪಾಯಿನೋ ಬಂದರೆ ಅವ್ರ ಖರ್ಚುಗಳಿಗೇನಾಗುತ್ತೆ. 500 ರೂಪಾಯಿ 1000 ರೂಪಾಯಿ ಏನು ಈಗಿನ ಕಾಲದಲ್ಲಿ ಏನೂ ತೊಗೊಳಕ್ಕಾಗಲ್ಲ. ಆ್ಯಂಡ್ ಸೆಕೆಂಡ್ ಬಂದು ಹರ್ಬಲೈಫ್ ಪ್ರಾಡಕ್ಟ್ಸ್ ಸೇಲ್ ಮಾಡಿ ತುಂಬ ಜನ ಸ್ಕ್ಯಾಮ್ ಮಾಡಿ. ನೋಡ್ರಿ, ಸ್ಕ್ಯಾಮ್ ಮಾಡ್ಬೇಕಾದ್ರೆ ಇದೇ ಬಿಸ್ನೆಸ್ ಏನಿಲ್ಲ. ಸ್ಕ್ಯಾಮ್ ಮಾಡಬೇಕು ಅಂತಂದರೆ ಹೋಗ್ಬಿಟ್ಟು ಸೈಬರ್ ಹ್ಯಾಕಿಂಗ್ ಪ್ರೊಸೆಸ್ನ ಕಲ್ತ್ಕೊಂಡ್ರೆ, ಹ್ಯಾಕ್ ಮಾಡ್ಕೊಂಡ್ರೆ ಅವನಷ್ಟು ದುಡ್ಡು ಶ್ರೀಮಂತ ಇನ್ನು ಯಾರಿಲ್ಲ. ಟ್ಯಾಕ್ಸ್ ಇಲ್ಲ, ಏನಿಲ್ಲ, ಇಲ್ಲೀಗಲ್ ಮನಿ. ಸೊ ಯಾವುದೇ ರೀತಿ ಸ್ಕ್ಯಾಮ್ ಅಲ್ಲ ಇದು. ಜನರಿಗೆ ಒಂದು ಒಳ್ಳೇದು ಮಾಡ್ತಾ ಆರೋಗ್ಯನ ಚೆನ್ನಾಗಿ ಮಾಡಿಸ್ತಾ ಇದ್ದೀವಿ ಅಷ್ಟೇ. ಅದನ್ನು ಬಿಟ್ಟರೆ ತುಂಬ ಜನ ಹೇಳ್ಬೋದು ಸ್ಕ್ಯಾಮ್ ಅಂತಲೂ ಹೇಳ್ಬೋದು, ಇನ್ನೂ ಕೆಟ್ಟದಾಗಿ ಹೇಳ್ಬೋದು. ಬಟ್ ಅದಕ್ಕೆ ಎಷ್ಟರ ಮಟ್ಟಿಗೆ ನೀವು ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿ ಸ್ಕ್ಯಾಮ ಅಲ್ವಾ ಅಂತ. ಆ್ಯಂಡ್ ಜನ ಕೇಳ್ತಾ ಇರ್ತಾರೆ ಹರ್ಬಲೈಫ್ನ ಮಕ್ಳಿಗೆ ಕೊಟ್ಟರೆ ಮಕ್ಳಿಗೂ ಕುಡಿಸ್ತಾರೆ ಇವರು ಆರೋಗ್ಯನ ಹೆಂಗಾರು. ನೋಡ್ರಿ, ಎಲ್ಲರಿಗೂ ಅವ್ರ ಮಕ್ಕಳಂದರೆ ಇಷ್ಟ ಇದ್ದೇ ಇರ್ತವೆ ಕಣ್ರಿ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಸಿಲ್ಲಿಯಾಗಿ ಮಾತಾಡೋದಾಗ ಬೇಡಿ. ಫಸ್ಟು ಅವ್ರವ್ರ ಮಕ್ಕಳಂದರೆ ಅವ್ರವ್ರಿಗೆ ಇಷ್ಟ ಇದ್ದೇ ಇರ್ತವೆ. ಅದನ್ನು ಬಿಟ್ಟು ಕಾಸು ಬರುತ್ತೆ ಅಂದ್ಬಿಟ್ಟು ಯಾರೂ ಕೂಡ ಮಕ್ಳಿಗೆ ಎತ್ಕೊಂಡ್ಬಂದು ಶೇಕ್ನ ಕುಡಿಸಲ್ಲ. ಅವ್ರಿಗೆ ಇಷ್ಟ ಆಗಿರುತ್ತೆ ಪ್ರಾಡಕ್ಟ್ಸ್ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ. ಪ್ರಾಡಕ್ಟ್ಸ್ ಟ್ರೈನಿಂಗ್ ಅಟೆಂಡ್ ಮಾಡ್ತಾರೆ. ಪ್ರಾಡಕ್ಟ್ಸ್ ಏನು ಕೆಲಸ ಮಾಡುತ್ತೆ ಅಂತ ಆ ಪರ್ಸನ್ಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ಅವ್ರ ಮಕ್ಳಿಗೆ ಕೊಡಿಸ್ತಾರೆ. ಆ ಮಕ್ಳಿಗೆ ಕೊಡಿಸೋದ್ರಲ್ಲಿ ಯಾವುದೇ ರೀತಿ ತಪ್ಪು ನನಗೆ ಕಾಣಿಸಿಲ್ಲ. ಅವ್ರಿಗೆ ಚೆನ್ನಾಗಿ ಅನ್ಸೋದೇ ಕೊಡ್ತಾ ಇದ್ದಾರೆ. ಅದ್ರಲ್ಲಿ ಏನು ತಪ್ಪಿದೆ? ನನಗೂ ಮಕ್ಕಳಾಗಿ ನಾವು ಕೊಡ್ತೀವಿ, ಅದ್ರಲ್ಲಿ ಏನು ತಪ್ಪೇನಿಲ್ಲ. ಮಕ್ಳಿಗೆ ಆಳು ಮೂಳು ಮಣ್ಣು ಮಸಿ ₹1 ಅದು ಯಾವುದೋ ಎತ್ಕೊಂಡೋಗಿ ಚಾಕ್ಲೇಟ್ ಕೊಡಿಸ್ತಾರೆ. ಅವಾಗ ಮಕ್ಳು ಎಲ್ಲೋಟೋದ್ರಿ ರೀ. ₹10 ಅದು ಇದು ಎತ್ಕೊಂಡೋಗ್ಬಿಟ್ಟು ಅದು ಇದು ಜ್ಯೂಸ್ಗಳಂತ ಅದು ಕುಡಿಬಾರ್ದು. WHO ಹೇಳಿದ್ದಾರೆ, ನಾನು ಸಾವಿರಾರು ಸಾರಿ ಹೇಳಿದ್ದೀನಿ, ಡಾಕ್ಟರ್ಸ್ ಹೇಳ್ತಾರೆ ಜ್ಯೂಸ್ ಕುಡಿಬಾರ್ದು ಅಂತ. ಅದು ಹೋಗ್ಬಿಟ್ಟು ಕುಡಿಸ್ತೀರಾ, ಅವಾಗ ಯಾವ ಡಾಕ್ಟ್ರ್ ಏನು ಮಾಡ್ತಾನೆ ಕಣ್ರಿ? ಅವಾಗೇನು ಎಲ್ಲೋಗಿತ್ತು ನಿಮ್ಮದು? ಏನೋ ಇವಾಗ ಹೇಳ್ತಾ ಇದ್ದಾರಲ್ಲ, ಶೇಕ್ ಕುಡ್ರೆ ಮಕ್ಳಿಗೆ ಅದಾಗ್ಬಿಡ್ತಾವಿದ, ಏನಾಯ್ತು ಅಲ್ಲಿ? ಅವ್ರಿಗೆ ಎಲ್ಲೋಗಿತ್ತು ನಿಮ್ಮದು ಬುದ್ಧಿ? ಏನಾಗಿತ್ತು ಬುದ್ಧಿ? ಎಲ್ಲೋ ಸಗಣಿ ತುಂಬ್ಕೊಂಡಿತ್ತು ತಲೆಗೆ? ಸೊ ನೋಡಿ, ಹಿಂಗೆಲ್ಲ ಮಾತಾಡಿದ್ರೆ ಇಟ್ಸ್ ಲೈಕ್ ಅದೆಲ್ಲ ಅವಶ್ಯಕತೆ ಇಲ್ದಿರುವಂಥ ಟಾಕ್ಸ್. ಇವಾಗ ಮಕ್ಳು ಕೊಡೋದು ಅವ್ರು ಇಷ್ಟ ಇರೋರು ಕೊಡ್ತಾರೆ, ಆರೋಗ್ಯ ಚೆನ್ನಾಗಿ ಆಗ್ತಾ ಇರುತ್ತೆ. ಸೊ ಆ್ಯಂಡ್ ಇಲ್ಲಿ ಯಾರು ನೀವು ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಮಕ್ಳಿಗೆ ಯಾರಿಗಾದ್ರೂ ಡೈನೋ ಶೇಕ್ನ ಕೊಟ್ಟು ನಮ್ಮ ಮಕ್ಕಳಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇತ್ತು, ಪ್ರಾಡಕ್ಟ್ಸ್ನ ತೊಗೊಂಡು ಚೆನ್ನಾಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ಮಾಡಿ. ಸೊ ತುಂಬ ಜನ ಮೂರ್ಖರಿದ್ದಾರೆ ಆಚೆಗಡೆ, ಅವ್ರಿಗೇನೋ ಒಂದು ಸ್ವಲ್ಪ ಬುದ್ಧಿ ಕಲೀಲೇಬೇಕು. ಆ್ಯಂಡ್ ಇನ್ನೊಂದೇನಂತಂದರೆ ಹರ್ಬಲೈಫ್ ಬಂದು ಇವತ್ತಿಗೆ ಹತ್ತತ್ರ 28 ಇಯರ್ಸ್ ಆಯಿತು. ಆವತ್ತಿಂದ ಇವತ್ತರೆಗೂ ಜನ ಹೇಳ್ತಾನೆ ಇದ್ದಾರೆ ಸೈಡ್ ಎಫೆಕ್ಟ್ ಅಂತ. ಯಾರಿಗೆ ಪ್ರಾಡಕ್ಟ್ಸ್ನ ಕುಡಿತಿದ್ದಾರೆ ಆರೋಗ್ಯ ಇನ್ನೂ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಆರೋಗ್ಯನ ಸೂಪರಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಯಾರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅವ್ರು ಎಷ್ಟೊಂದು ಜನ ಶಿವನ ಪಾದಕ್ಕೆ ಹೋಗಿ ಸೇರ್ಕೊಬಿಟ್ಟಿದ್ದಾರೆ. ಸೊ ನೋಡಿ, ಅದೆಲ್ಲ ಮಾತಾಡ್ತಾ ಹೋಗ್ತಾರೆ. ಇಟ್ಸ್ ಲೈಕ್ ನೆವರ್ ಎಂಡಿಂಗ್ ಸಬ್ಜೆಕ್ಟ್. ಬಟ್ ಆದರೆ ಹೇಳಲೇಬೇಕು. ಸುಮ್ಮನೆ ಮೂರ್ಖರು ಥರ ಬಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಇದೆ, ಫ್ರೀಯಾಗಿ ನೆಟ್ ಇದೆ ಅಂತಲ್ಲ. ನಂಗೆ ಗೊತ್ತು ಫ್ರೀಯಾಗಿ ಏನು ನೆಟ್ ಇರಲ್ಲ, ನೀವು ದುಡ್ಡು ಕೊಟ್ಟು ರೀಚಾರ್ಜ್ ಮಾಡ್ಕೊಂಡು ಹಾಕೊಂಡಿರ್ತೀರ. 1.5 GB ಫ್ರೀ ತಾನೆ ಈಗ ನೀವು ಮಾಡಿಸ್ಕೊಂಡ್ರೆ ಆ ಡೇಟಾ. ಮುಂಚೆ ಅದೇ ₹400 ರೀಚಾರ್ಜ್ ಮಾಡಿದ್ರೆ 1.5 GB ಕೊಡ್ತಾರಿಲ್ಲ. ಈಗ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಏನೋ ನೋಡಬೇಕಲ್ಲ, ಆದರೆ ಸಪೋರ್ಟ್ ಮಾಡಿ. ಆಗಿಲ್ಲ ಅಂತಂದರೆ ಬಾಯಿ ಮುಚ್ಕೊಂಡು ತೆಪ್ಪಗಿದ್ರೆ ಒಳ್ಳೇದು. ಅದನ್ನು ಬಿಟ್ಟು ಬಂದ್ಬಿಟ್ಟು ಏನೇನೋ ಬ್ಲಾ ನಂದು ಇದೆ, ನಂದು ಒಂದು ಇರಲಿ ಅಂದ್ಬಿಟ್ಟು ಏನೋ ಒಂದು ಕಲ್ಲೆತ್ತಾಕ್ಬಿಟ್ಟು ಹೋಗ್ಬಾರ್ದು. ಇಂಟ್ರೆಸ್ಟ್ ಇದೆ ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ನಾಟ್ ಎನ್ ಇಶ್ಯೂ. ಬಟ್ ಹರ್ಬಲೈಫ್ ಯಾವುದೇ ರೀತಿ ಅದಂದರೆ ನೀವು ಅಂದ್ಕೊಂಡಿರೋ ಥರ ಕೆಟ್ಟದೇನಲ್ಲ. ಹರ್ಬಲೈಫ್ ಇಸ್ ಅ ವೆರಿ ಗುಡ್ ಕಂಪ್ನಿ. ಹರ್ಬಲೈಫ್ ಪ್ರಾಡಕ್ಟ್ಸ್ ಆರ್ ಸೂಪರ್. ಆ್ಯಂಡ್ ಯಾರೋ ಒಬ್ಬೊಬ್ಬರು ಒಂದು ಸ್ವಲ್ಪ ಥರ್ಡ್ ಕ್ಲಾಸ್ ಕೆಲಸ ಮಾಡಿರ್ಬೋದು. ಬಟ್ ಯಾರೋ ಒಬ್ಬೊಬ್ಬರು ಇಟ್ಕೊಂಡು ಎಲ್ಲರೂ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಒಬ್ಬ ಮಾಡ್ದೆ ಅಂದ್ಬಿಟ್ಟು ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ಒಬ್ಬ ಕಳ್ಳ ಅಂದರೆ ಎಲ್ಲರೂ ಕಳ್ಳಲ್ಲ. ಕಳ್ತನ ಯಾರು ಮಾಡಿರ್ತಾನೋ ಒಬ್ಬ ಕಳ್ಳ, ಅವ್ನ ಜೊತೆಲಿರೋರೆಲ್ಲ ಯಾರೂ ಕಳ್ಳರಲ್ಲ. ಸೊ ಥಿಂಕ್ ದಟ್ ಆ್ಯಂಡ್ ಟಾಕ್. ಯಾರೋ ಒಬ್ಬರು ಮಾಡಿರೋಂಥ ಮಿಸ್ಟೇಕ್ ಎಲ್ಲರಿಗೂ ಕಮ್ಯುನಿಟಿನ ಬ್ಲೇಮ್ ಮಾಡೋದು ಸರಿಯಿಲ್ಲ. ಸೊ ಇದಿಷ್ಟು ನಂದು ಮೆಸೇಜ್ ಆಗಿತ್ತು. ಆ್ಯಂಡ್ ಪ್ರಾಡಕ್ಟ್ಸ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಅದು ಯಾವುದೇ ರೀತಿ ಸ್ಕ್ಯಾಮ್ ಆಗಲಿ ಎಂಥದ್ದು ಇಲ್ಲ. ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಆ್ಯಂಡ್ ಅವ್ರ ವೆಲ್ ಬೀಯಿಂಗ್ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಚೆನ್ನಾಗಿರುತ್ತೆ. ನಿಮ್ಗೆ ಯಾರು ಒಬ್ಬರು ಹರ್ಬಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಅನ್ಕೊಂಡು ಮೇಲ್ಗಡೆ ಡಿಸ್ಪ್ಲೇ ಆಗ್ತದೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಏನು ಅನ್ಕೊಂಡಿರೋ ಅದು ಮಾಡ್ಸೋಕೆ ನಾನು ರೆಡಿ. ನೀವು ರೆಡಿ ಇದ್ದರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನಾನು ಅಮೇಜಿಂಗ್ ವೀಡಿಯೋಸ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.